ಆಸ್ಟ್ರಾಲಜಿ ಇಸ್ ಮೋರ್ ಫುಲಿ ಏನ್ ಹೇಳ್ತಾರೆ, ಲಾಜಿಕಲ್ ಅಂಡ್ ಸೈಂಟಿಫಿಕ್, ಡೆಫಿನೆಟ್ಲಿ ಸೈಂಟಿಫಿಕ್. ಎಷ್ಟೋ ಜನ ನನ್ನ ಹತ್ರ ಸ್ಟೂಡೆಂಟ್ಸ್ ಬರೋರು, ದಿಸ್ ಫೀಲ್ಸ್ ಮೋರ್ ಲೈಕ್ ಫಿಸಿಕ್ಸ್ ಕ್ಲಾಸ್ ತರ ಇದೆ ಇದು ಅಂತ. ಐ ಆಮ್ ಲೈಕ್, ಎಸ್, ಯು ನೀಡ್ ಟು ಲರ್ನ್. ಯಾಕೆ ಅಂತಾನೂ ಗೊತ್ತಾಗ್ಬೇಕಲ್ವಾ, ಸುಮ್ನೆ ಬ್ಲೈಂಡ್ ಆಗಿ ಏನೋ ಮಾಡ್ಬೇಡಿ ಅಂತ. ಬಿಕಾಸ್ ಅದೇ ಇವಾಗ So yes, ಆಸ್ಟ್ರಾಲಜಿನ ಹೇಳ್ಕೊಡೋ sorry. ಎಷ್ಟೋ ಜನ Yeah. ರೂಲ್ ಬುಕ್ ಅಲ್ಲಿ ಏನಿದೆಯೋ ಈ ತರ ಯೋಗ, ಈ ತರ ಕಾಂಬಿನೇಷನ್ಸ್ ಹಿಂಗೆ ಅಂತ. ಯಾರು ಬ್ಲೂ ಪೇಪರ್ ಯೆಲ್ಲೋ ಪೇಪರ್ ಇಟ್ಕೊಂಡು ಲೈಟ್ ಬಿಟ್ಟು ಅದನ್ನ ನೀವು ಹಿಂಗ ಆಗತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಅವನು ತೋರ್ಸಲ್ಲ. ಸೊ ದಟ್ ಇಸ್ ವಾಟ್ ಲೈಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಮೆನಿ ಥಿಂಗ್ಸ್. ಯಾಕೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. So one message for people who fear astrology. ನಿಮ್ಮ ಮೆಸೇಜ್ ಏನು? ಎಷ್ಟಕ್ಕೆ ತಗೊಳ್ಬೇಕೋ ಅಷ್ಟಕ್ಕೆ ತಗೊಳ್ಬೇಕು. ಫಿಯರ್ ಮಾಂಗಿಂಗ್ ಏನು ಮಾಡಕ್ಕಾಗಲ್ಲ. ಇವಾಗ ಏನಾದ್ರೂ ಆಗತ್ತೆ, ಕೆಟ್ಟದಾಗತ್ತೆ ಅನ್ನೋದನ್ನ ನಾನು ಹೇಳ್ತು ಅಂತ ಹೇಳಿದ್ರೆ ನಿಮ್ಗೆ ಅದು ಭಯ ಇರುತ್ತೆ. ಇಟ್ ಇಸ್ ಲೈಕ್ ಮನಿ ಮೇಕಿಂಗ್. ಐ ಹ್ಯಾವ್ ಟು ಶೇರ್ ಒನ್ ಮೋರ್ ಥಿಂಗ್. ಐ ಡೋಂಟ್ ನೋ, ಹೆಸರಿಗಿಸ್ರು ತಗೊಳ್ಳೋದು ಬೇಡ, ಅವ್ರು ನನ್ನನ್ನು ಬ್ಲಾಕ್ ಮಾಡ್ಬಿಟ್ಟಿದಾರೆ ಪಾಪ. ಆಕಾಶಿಕ್ ರೀಡಿಂಗ್ ಅಂತ ಮಾಡ್ತಾ ಇದಾರೆ ಈಗ ತುಂಬಾ ಜನ. ಕರೆಕ್ಟ್. ಆಕಾಶಿಕ್ ರೀಡಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಒಬ್ರು ಯಾರೋ ಬಂದಿದ್ರು ನನ್ನ ಹತ್ರ, ಕ್ಲೈಂಟ್. ಅವರು ಕೇಳಿದ್ರು ಜಾತಕ ಹಿಂಗ್ ತೋರ್ಸ್ಕೊಡ್ಬೇಕು ಇದು ಅದು ಅಂತ. ನಾನು ಓಕೆ ಅಂತ ಅಂದ್ಬಿಟ್ಟು ಮಾಡಿದೆ. ದೆನ್ ಆಸ್ ಯೂಶುವಲ್ ನನ್ನ ರೆಮಿಡಿ, ನನ್ನ ಸ್ಟೈಲ್ ಅಲ್ಲಿ ನನ್ನ ರೆಮಿಡಿ ಏನಿರುತ್ತೆ, ಬೆಳಗ್ಗೆ ಎದ್ದು ಇದನ್ನ ಮಾಡಿ ವಾಕಿಂಗ್ ಹೋಗಿ, ಇನ್ನೇನೋ ನೀರ್ ಕುಡೀರಿ, ಮೆಂತ್ಯದ ಮೆಂತ್ಯ ನೆನ್ಸ್ಬಿಟ್ಟು ನೀರ್ ಕುಡೀರಿ, ಇನ್ನೇನೋ ಮಾಡಿ. ಸೊ ದೀಸ್ ಕೈಂಡ್ ಆಫ್ ರೆಮಿಡೀಸ್ ಐ ಗೇವ್. ಸೊ ದೇವರ್ ಲೈಕ್, ಮೇಡಮ್ ರೆಮಿಡಿ ಅಂದ್ರೆ ಇಷ್ಟೇನಾ, ಇದ್ರ ಮುಂದಕ್ಕೇನು, ಇಲ್ಲಿ ನೀವು ಇದಿಷ್ಟು ಮಾಡಿ ಸಾಕು, ಆಮೇಲೆ ನೋಡೋಣ. ಓಕೆ, ಇದನ್ನ ಮಾಡಿ ಒಂದು 3-4 months ಮಾಡ್ಬಿಟ್ಟು ದೆನ್ ಯು ಕ್ಯಾನ್ ರಿವರ್ಟ್ ಬ್ಯಾಕ್. ಬಂದ್ ಹೇಳಿ ನನ್ಗೆ ಏನಾಯ್ತು. ದೆನ್ ಶಿ ಸೈಡ್, ಇಲ್ಲ ಮೇಡಮ್ ನಾನು ಆಕ್ಚುಲಿ ಒಬ್ರ ಹತ್ರ ಈ ತರ ಮಾಡಿದ್ದೆ. ದೆನ್ ಶಿ ಸೈಡ್, ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಮಾಡ್ತೀನಿ, ನಿಮ್ದು ಹಿಂದಿನ ಜನ್ಮದಿಂದ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಹೀಗಾಗ್ತಾ ಇದೆ ಅಂತ ಹೇಳಿ. ನನ್ ಸರಿ ಓಕೆ, ಏನಾಯ್ತು. ದೆನ್ ಶಿ ಸೈಡ್, ನಮ್ಮ ತಂದೆ ಮಾತಾಡ್ತಾ ಇರ್ಲಿಲ್ಲ ನನ್ನ ಹತ್ರ. ಸೊ ಹಿ ಆಕ್ಚುಲಿ ಪಾಸ್ಟ್ ಅವೇ ಅಂಡ್ ಐ ವಾಂಟೆಡ್ ಟು ನೋ ಏನಾಯ್ತು ಅವರಿಂದ, ಯಾತಕ್ಕೆ ಅವರು ನನ್ನ ಹತ್ರ ಮಾತಾಡ್ದಿರೋ ಹಾಗೆ ಹೋಗ್ಬಿಟ್ರು, ಏನಕ್ಕೆ ಕೋಪ ಆಯ್ತು ಅವ್ರಿಗೆ. ನಾನು ಕೇಳ್ದೆ ಏನಾಗಿತ್ತು, ಆ ಥರದ್ ಮಾತಾಡ್ದಿರೋ ಅಂತದ್ ಏನ್ ಮಾಡಿದ್ರಿ ನೀವು ಅಂತ. ದೆನ್ ಶಿ ಸೆಡ್, ಇಲ್ಲ ನಂದು ಡಿವೋರ್ಸ್ ಆಯ್ತು ಮೇಡಮ್. ಸೊ ಅಪ್ಪಂಗೆ ಅದು ಡಿವೋರ್ಸ್ ಆಗೋದು ಇಷ್ಟ ಇರ್ಲಿಲ್ಲ. ಸೊ ಅದೇನೋ ಅದ್ರ ಮುನ್ಸಿಗೆ ಅದ್ರದ್ ಕೋಪಕ್ಕೆ ಅವರು ನನ್ನ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ. ನಾನು ಸರಿ ಓಕೆ. ಅದಾದ್ಮೇಲೆ ಆಕಾಶಿಕ್ ರೀಡಿಂಗ್ ತಗೊಂಡೆ. ಆಮೇಲೆ ಸ್ವಲ್ಪ ಅವ್ರೇನೋ ಹೇಳಿದ್ರು, ಆಮೇಲೆ ಇದಾಯ್ತು. ನಾನು ಓಕೆ, ಅದ್ರ ಏನ್ ಮಾಡಿದ್ರು ಅವರು. ದೆನ್ ಶಿ ಸೈಡ್, ಇಲ್ಲ ಮೆಡಿಟೇಷನ್ ಮಾಡಿಸಿದ್ರು, ಮೆಡಿಟೇಷನ್ ಮಾಡಿಸಿ ಹೀಲಿಂಗ್ ಸೆಷನ್ ಅಂತ ಕೊಟ್ರು. ಆ ಹೀಲಿಂಗ್ ಸೆಷನ್ ಅಲ್ಲಿ ದೆನ್ ದೇ ಹ್ಯಾಡ್ ಟು ಪೇ. ಐ ಟೆಲ್ ಯು ಹೌ ಮಚ್ ದೇ ಪೇಡ್ ಆಲ್ಸೋ. ಹೆಂಗೆ ಅಂತಂದ್ರೆ, ಆ ಹೀಲಿಂಗ್ ಸೆಷನ್ ಪರ್ ಸೆಷನ್ ಈ ತರ ಆಯ್ತು. ಆ ಹೀಲಿಂಗ್ ಸೆಷನ್ ಮಾಡಿಸಿದಾಗ ಇದು, ನಾ ಹೀಲಿಂಗ್ ಸೆಷನ್ ಅಲ್ಲಿ ಏನ್ ಮಾಡೋದು. ಸೈಡ್, ಇಲ್ಲ ಮೆಡಿಟೇಷನ್ ಅಂತ ಮಾಡಿಸಿದ್ರು. ಏನು ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ನಮ್ಮ ತಂದೆ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಅವ್ರಿಗೆ ನಾನು ಸಾರಿ ಹೇಳಿ, ಇಲ್ಲಪ್ಪ ನನ್ಗೆ ಈ ತರ ತೊಂದರೆ ಆಗ್ತಾ ಇತ್ತು ಅಂತ ನನ್ನನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡೆ ಅವ್ರಿಗೆ. ಆವಾಗ ಅವರು ನನ್ನ ಕ್ಷಮಿಸಿದೀನಿ ಅಂತ ಹೇಳಿ ಅವ್ರು ಮಾತಾಡಿದ್ರು. ನಾನು ಅದಕ್ಕೆ, ಇದನ್ನ ನಿಮ್ ತಂದೆ ಬದುಕಿದಾಗ ಮಾಡಿದಿದ್ರೆ ಅವಾಗ್ಲೇ ಮಾತಾಡಿಸ್ತಾ ಇದ್ರು ಅಂತ. ವಾಟ್ ಆರ್ ದೇ ಆಕ್ಚುಲಿ ಟ್ರೈಂಗ್ ಟು ಡೂ? ಏನ್ ಮಾಡ್ತಾ ಇದಾರೆ? ಅವ್ರ ಪೇರೆಂಟ್ಸ್ ಇರ್ಬೇಕಾದ್ರೇನೆ ಅದನ್ನ ಮಾಡ್ಬೋದಿತ್ತಲ್ವಾ ಅವರು. ಆಮೇಲೆ ಅವ್ರು ಹೋದ್ಮೇಲೆ ಅವ್ರ ಹತ್ರ ಸಾರಿ ಕೇಳಿ, ಆಮೇಲೆ ಅವ್ರ ಹತ್ರ ಕ್ಷಮೆ ತಗೊಂಡು ಆಮೇಲೆ ಕೆಲಸ ಆಗ್ತದೆ. ವೈ? ಅಂಡ್ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಅಂಡ್ ವಾಟ್ ದ ಟೋಟಲ್ ಪ್ಯಾಕೇಜ್ ವಾಟ್ ದೇ ಹ್ಯಾವ್ ಪೇಡ್, 51,000. So here you're talking more about healing the traumas that you have through the subconscious mind. Yes. So remedy bari ಒಂದು ನೆಪ ಅಷ್ಟೇ, but it is a tool to change the state of the mind. And that changes everything. ಈಗ ನಾಯಿಗಳಿಗೆ ಫೀಡ್ ಮಾಡೋದಾಗ್ಲಿ, ಹೋಮ ಮಾಡಿಸೋದಾಗ್ಲಿ, ಈ ತರ ರೆಮಿಡಿ. ಸೊ ಎವ್ರಿಥಿಂಗ್ ಇಸ್ ಅ ಟೂಲ್ ದೆನ್ ಟು Access your subconscious mind. ಎಸ್. ಇವಾಗ ನೀವು ಯಾವ್ದೇ ಒಂದು ಜೀವ ಆಗ್ಲಿ, ನೀವು ಯಾವ್ದೇ ಒಂದು ಜೀವಕ್ಕೆ ನೀವು ಊಟ ಕೊಡ್ತು ಅಂತ ಹೇಳಿದ್ರೆ, ಅದು ತಿಂದು ಅದ್ರದ್ದು ಹೊಟ್ಟೆ ತುಂಬಿದಾಗ ಯು ಫೀಲ್ ಸ್ಯಾಟಿಸ್ಫೈಡ್. ನಿಮಗ್ ಖುಷಿ ಆಗತ್ತೆ ತಾನೆ, ಏನೋ ಒಂದು ಮಾಡಿದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೂ ಬರುತ್ತೆ. ಸೊ ಆದ್ರೆ ಆ ಥರದ್ದು ನಾನು ಹೇಳಿದ್ದು. ಸೊ ಅದರಿಂದ ಸಬ್ ಕಾನ್ಶಿಯಸ್ ಮೈಂಡ್ ನ ನೀವು ಆಕ್ಸೆಸ್ ಮಾಡಿ ಅದ್ ಮಾಡ್ತಾ ಇದ್ದೀರಾ. ಅಂಡ್ ಹೋಪನೋಪನೋ ಪ್ರೇಯರ್ಸ್ ಮಾಡಿಸ್ತಾರಂತೆ ಕೆಲವರು. ಸೊ ಐ ವಾಸ್ ಲೈಕ್, ಅದನ್ನೆಲ್ಲ ನೀವೇ ಮಾಡಿ. ಅದಕ್ಕೆ ಅವ್ರಿಗೆ ಯಾರಿಗೋ 50-60 ಸಾವಿರ ಕೊಟ್ಟು ಯಾತಕ್? ವೈ? ಇಟ್ ಇಸ್ ಜಸ್ಟ್ ಬಿಕಮ್ ಮನಿ ಮೇಕಿಂಗ್ ಬಿಸ್ನೆಸ್ ಆಗೋಗ್ಬಿಡಿದೆ ಇದು. ವೆರಿ ಬ್ಯಾಡ್. ಎವ್ರಿಥಿಂಗ್ ಈಸ್ ಅವೈಲೇಬಲ್ ಆನ್ AI ಟುಡೇ. ChatGPT ನಾನೇ ಹೇಳ್ತಾ ಏನಲ್ಲ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ,
ಥ್ಯಾಂಕ್ ಯು, ಐ ಲವ್ ಯು. These are the ಇದಲ್ವಾ ಪ್ರೇಯರ್ ಓಪನ್. ಬಟ್ ಈ ಹೋಪನೋಪನ ಪ್ರೇಯರ್ ಫಾರ್ ಎಕ್ಸಾಂಪಲ್ ನೀವು ಲೆಟ್ ಸೇ ಇಫ್ ಯು ವಾಂಟ್ ಟು ಡೂ ಇಟ್ ಫಾರ್ ಸ್ಪೆಸಿಫಿಕ್ ಪರ್ಪಸಸ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಸ್ಪೆಸಿಫಿಕ್ ಅಫರ್ಮೇಶನ್ಸ್ ಅಂತ ಇರತ್ತೆ. ಸೊ ಯು ಹ್ಯಾವ್ ಟು ಡೂ ಇಟ್ ಉದಾಹರಣೆಗೆ ಅಡ್ವಾನ್ಸ್ಡ್ ಹೋಪನೋಪನ ಅಂತಾರೆ ಅದನ್ನ. ಓಕೆ, ಸೊ these are the four ಅಂದ್ರೆ phrases. These are the four phrases. So where you actually fix your relationship with whatever. ಇವಾಗ let's say your money is your problem. Okay, so what you do is when you do this ho'oponopono prayer, you say things like, I'm sorry dear money that I have neglected you. I'm sorry dear money that I have not welcomed you when you came in small amounts. I'm sorry dear money that I have given you the energies, or I have given you the energies or desperation energy nani kottidini. I'm sorry for that. Then you say, please forgive me for not accepting you when you came in small amounts. Please forgive me for not accepting you when you came through other sources. Then you say, thank you for being there and helping me get something even if I did this. So that is how you actually do the ho'oponopono prayer. It works better. ವಾವ್. ಸೊ ಇದನ್ನ ನಾನು ಎಲ್ಲಿ ಬೇಕಾದ್ರೆ ಕಸ್ಟಮೈಸ್ ಮಾಡ್ಬೋದು. ಲವ್, ಮ್ಯಾರೇಜ್, Yes. ಸಕ್ಸಸ್, ಆಂಟ್ರಪ್ರಿನರ್. So you actually do the ho'oponopono healing for your own subconscious filled dirt. And idinna we can do it through music, we can do it through rhythms, we can do it through frequencies, we can do it through meditation, we can do it through ee tara ho'oponopono prayers, we can do it through dhyana, we can do it through nam jap. Name it and you will get it. ಮತ್ತೆ ಅಲ್ಲಿಗೆ ಬಂತು. ಸೊ ಇದೆಲ್ಲಾನು ಟೂಲ್ಸ್ ಟು ಆಕ್ಸೆಸ್ ಯುವರ್ ಸಬ್ಕಾನ್ಶಿಯಸ್ ಅಂಡ್ ಚೇಂಜ್ ದ ವೈರಿಂಗ್ ದೇರ್. ಆ ವೈರಿಂಗ್ ಚೇಂಜ್ ಮಾಡೋದಕ್ಕೆ ಒನ್ ಮೋರ್ ಥಿಂಗ್ ಇಸ್ ದಟ್ ಗ್ರಾಫೋಥೆರಪಿ ಅಂತ ಇಟ್ ಇಸ್ ಕ್ರಾಪಿಂಗ್ ಅಪ್ ನೌ. ಏನಂದ್ರೆ About writing some patterns, drawing some patterns. That's called graphotherapy. So again, rewiring your brain by drawing some patterns. ಏನಿದು ಹಳೆ ಕಾಲದಲ್ಲಿ ಐ ಡೋಂಟ್ ನೋ ನಿಮ್ಮ ದ ಫಸ್ಟ್ ಎವರ್ ಟೈಮ್ ಐ ಡ್ರೂ ದಟ್ ಪ್ಯಾಟರ್ನ್ ಎಲ್ಲ ನನಗೆ ಓ ಅಂತ ಅಂದ್ಬಿಟ್ಟು ಹಳೆ ಕಾಲದಲ್ಲಿ ಅಜ್ಜಿರೆಲ್ಲ ಬರೀತಾ ಇದ್ರು ನೋಡಿ ರಂಗೋಲಿ ಬಾರ್ಡರ್ ಎಸ್ಪೆಷಲಿ ಚುಕ್ಕಿ ಇಟ್ಬಿಟ್ಟು ಹಿಂಗೆ ಸುತ್ತಿ 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 ಚಕ್ಲಿ ತರ ಇರೋಂತ ರಂಗೋಲಿಗಳು ಕ್ಯಾನ್ ರಿಲೇಟ್. ಸೊ ಅದು ದಟ್ ಈಸ್ ಆಕ್ಚುಲಿ ಗ್ರಾಫೋಥೆರಪಿನಲ್ಲಿ ದಟ್ ಈಸ್ ಯೋರ್ ಫಸ್ಟ್ ಪ್ಯಾಟರ್ನ್. ಹಿಂಗೆ 8 ಹಿಂಗೆ ಇನ್ಫಿನಿಟಿ ವರ್ಕೊಂಡು ಹೋಗೋದು. ಅದೇ ಈ ತರ ಹಾವಿನ ತರದೆಲ್ಲ ಹಿಂಗೆ ಬರುತ್ತಲ್ಲ ಫುಲ್ಲು ಹಿಂಗೆ ರಂಗೋಲಿಗಳು ಡಾಟ್ ಎಲ್ಲ ಇಟ್ಬಿಟ್ಟು ಆ ಗ್ರಾಫೋಥೆರಪಿ ಅದ್ ಫಸ್ಟ್ ಪ್ಯಾಟರ್ನ್ ಬರ್ದಿದ ತಕ್ಷಣ ಇದ್ ನಮ್ ಬಾರ್ಡ್ರು ಅಂತ ನಾನು ರಂಗೋಲಿ ಬಾರ್ಡರ್ ಇಡ್ತಾ ಇದ್ವಲ್ಲ ನಾವ್ ಈ ತರ ಹೀಗೆ ಸುತ್ತಿ ಸುತ್ತಿ. ಸೊ ರೈಟ್. everything again it is packaged in a very different way and it is coming back to you ಅಷ್ಟೇ. ಅಮೇಜಿಂಗ್. ಸೊ ನಾವು ಇದೊಂಥರ ಫುಲ್ ಸಮುದ್ರ ಇದ್ದಂಗೆ. ನೀವೇ ಒಂದ್ ಬಕೆಟ್ ಹಾಕಿದೀರಾ ಅಂದ್ರೆ ನಾವು ಇವತ್ತು ಒಂದ್ ಚಮಚ ಹಾಕಿರ್ಬೇಕಷ್ಟೇ. ಸೊ ಮಚ್ ಟು ಎಕ್ಸ್ಪ್ಲೋರ್ ಅಂಡ್ ಆಸ್ಕ್. ಓಕೆ, ಇದೆಷ್ಟು ಮಧ್ಯ ಕೆಲವು ಪ್ಲಾನೆಟ್ಸ್ ಇರ್ತಾರಲ್ಲ ಅನ್ನೆಸೆಸರಿಲಿ ಅವರು ಇಲ್ಲ ಹೀರೋಗಳೆಲ್ಲ ವಿಲನ್ ಆಗಿರ್ತಾರೆ, ಲೈಕ್ ರಾಹು ಅಂಡ್ ಕೇತು. ಸೊ ಐ ಡು ಥಿಂಕ್ ರಾಹು ಕೇತು ಆ ಪ್ಲಾನೆಟ್ಸ್ ನ ಜನ ತುಂಬಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಅಂಡ್ ವೈ ಇಸ್ ದಟ್ ದೇರ್ ಇಸ್ ಸೋ ಮಚ್ ಫಿಯರ್ about those planets? Okay, ಯಾಕೆ ಅಂತ ಹೇಳಿದ್ರೆ ರಾಹು ಕೇತು ಆರ್ ಲೈಕ್ ಮಿಸ್ಟೀರಿಯಸ್ ಪ್ಲಾನೆಟ್ಸ್. they don't have existence. ಆಯ್ತಾ, ಎಲ್ಲದಕ್ಕೂ ಸೈಂಟಿಫಿಕ್ ಎಕ್ಸಿಸ್ಟೆನ್ಸ್ ಆಗ್ಲಿ ನಿಮ್ಗೆ ಈ ತರ ಪ್ಲಾನೆಟ್ ಈ ಸರ್ಫೇಸ್ ಮೆಟೀರಿಯಲ್ ಈಗ ನಾನು ಹೇಳಿದೆ ಜುಪಿಟರ್ ಯಾಕೆ ಇಂಪಾರ್ಟೆಂಟ್ ಅದು ಹಿಂಗ್ ಅಬ್ಸರ್ವ್ ಮಾಡತ್ತೆ ಇನ್ನೇನೋ ಮಾಡತ್ತೆ ಆಲ್ ದಟ್ ಐ ಮೆನ್ಷನ್ ರೈಟ್. ಸೊ ಅದೇ ತರ ಇವಾಗ ರಾಹು ಕೇತು ದೇರ್ ಇಸ್ ನೋ ಇನ್ಫಾರ್ಮೇಶನ್ ಅಬೌಟ್ ಇಟ್. ಆಸ್ ಲಾಂಗ್ ಎಸ್ ಇಟ್ಸ್ ಮಿಸ್ಟೀರಿಯಸ್, ಏನೋ ಹೊಸ್ತು, ಏನೋ ಗೊತ್ತಿಲ್ಲದೆ ಇರೋದು. ಸೊ ಅದನ್ನ ಆಕ್ಸೆಸ್ ಮಾಡ್ಬೇಕು ಅಂತಂದ್ರೆ ಭಯ ಆಗತ್ತೆ ಅಲ್ವಾ. ಸೊ ರಾಕೇಶ ಅಂತ ನಾ ಹೇಳ್ತೀನಿ, ರಾಕೇಶ ಸಾರಿ ಹೂಎವರ್ ಇಸ್ ರಾಕೇಶ ಆ ಹೆಸರಿಂದಾನೇ ಎಲ್ಲಾನು ಹೆದರ್ದು ರಾಹು ಕೇತು ಶನಿ ಅಂತ ಅಂದ್ಬಿಟ್ರೆ ಆಯ್ತು ಮುಗಿತ್ ಕತೆ. ಹೆದರ್ಕೊಂಡು ಏನ್ ಹೇಳ್ತಿರೋ ಅದನ್ನ ಮಾಡ್ತಾರೆ. ಸರಿ. ಸೊ ಮಿಸ್ಟೀರಿಯಸ್ ಅದಕ್ಕೆ ಗೊತ್ತಿಲ್ಲ, ಬಟ್ ಆಕ್ಚುಯಲ್ ಎಫೆಕ್ಟ್ಸ್ ಏನು ರಾಹು ಕೇತು ಶನಿ ಹಾರೋಸ್ಕೋಪ್ ಅಲ್ಲಿ? ಹಾರೋಸ್ಕೋಪ್ ಅಲ್ಲಿ ರಾಹು ಕೇತು ಶನಿ ಕೆಲವು ಪ್ಲೇಸ್ಮೆಂಟ್ಸ್ ಮೇಲೆ ಅಗೇನ್ ಡಿಪೆಂಡ್ ಆಗುತ್ತೆ. ರಾಹು ಕೆಲವು ಪ್ಲೇಸ್ಮೆಂಟ್ಸ್ ಅಲ್ಲಿ ಇದ್ರೆ ಇಟ್ ಮೇನ್ಲಿ ಅಫೆಕ್ಟ್ಸ್ ಯುವರ್ ಮೈಂಡ್.
ಓಕೆ, ಫಸ್ಟ್ ಹೌಸ್ ಅಲ್ಲಿ ರಾಹು ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಲೈಕ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂಡ್ ಇಟ್ ಗಿವ್ಸ್ ಯು ದಟ್ ಕ್ರೇಜಿ ಎನರ್ಜಿ, ADHD ತರ, ಅಂದ್ರೆ ನಾಟ್ ರಿಯಲಿ ADHD ಬಟ್ ದೇ ಆರ್ ಹೈಪರ್ ಅಂಡ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್. ಎಲ್ಲಿ ಜಗತ್ತಿನ ಪೂರ್ತಿ ಯೋಚನೆ ಮುಗಿಯತ್ತೋ ಅವ್ರದಲ್ಲಿ ಶುರು ಆಗುತ್ತೆ ಅಂತ ಹೇಳ್ಬೋದು. ಸೊ ಇಟ್ಸ್ ಲೈಕ್ ಯಾವ್ದೋ ಒಂದು ಏನು ಆಗ್ತಾ ಇಲ್ವಾ ಜುಗಾಡ್, ನಾವು ಹೆಂಗೋ ಒಂದ್ ಸೊಲ್ಯೂಷನ್ ತಂದು ಕೊಡ್ತಾರಲ್ಲ. ಸೊ ದಟ್ ಇಸ್ ದ ಕೈಂಡ್ ಆಫ್ ಥಿಂಕಿಂಗ್. ಸೊ ಅದೇ ತರ ಈಗ ರಾಹು ಜಿಸ್ಗೆ ದಸ್ಮೆ ದುನಿಯಾ ಉಸ್ಗೆ ಬಸ್ಮೆ ಅಂತ ಹೇಳ್ತಾರೆ. 10th house ಅಲ್ಲಿ ರಾಹು ಇದ್ರೆ ಅವ್ರ ಮಾತು ಎಲ್ಲಾರು ಕೇಳ್ತಾರೆ ಅಂತ. ಸೊ ಆನ್ ದ ಕಾಂಟ್ರರಿ 4th house ಅಲ್ಲಿ ಅವಾಗ ಕೇತು ಬರುತ್ತೆ. 4th house ಅಲ್ಲಿ ಕೇತು ಇತ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಸುಖ ಶಾಂತಿ ಎಲ್ಲ ಏನು ಇರೋದಿಲ್ಲ. ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ಪ್ಲಾನೆಟರಿ ಪೊಸಿಷನ್ಸ್ ಮೇಲೆ ಅಥವಾ ಯಾವ ರಾಶಿನಲ್ಲಿದೆ, ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ಹೇಳ್ತಾರೆ. ಸೊ ದಟ್ ಆಲ್ಸೋ ಎಕ್ಸಾಲ್ಟೇಷನ್ ಡೆಬಿಲಿಟೇಷನ್, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಬೋದು ಕ್ಲೀನ್ ಆಗಿ. ಸೊ ಆ ಒಂದು ಏನಂತಾರೆ ಪಾಯಿಂಟ್ಸ್ ಅಥವಾ ಒಂದು ಹೌಸಸ್ ಅಲ್ಲಿ ಯಾವ ತರ ರಿಸಲ್ಟ್ ಕೊಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರಿಗೆ ರಾಹು ಇಸ್ ಎಕ್ಸ್ಟ್ರೀಮ್ಲಿ ಗುಡ್, ಕೆಲವ್ರಿಗೆ ರಾಹು ಇಸ್ ನಾಟ್ ವೆರಿ. ವಾಟ್ ಇಸ್ ಎಕ್ಸಾಲ್ಟೇಷನ್ ಡೆಲಿಬಿಟೇಷನ್? ಏನಪ್ಪ? ಸಾರಿ, ಎಕ್ಸಾಲ್ಟೇಷನ್ ಮತ್ತೆ ಡೆಲಿಬಿಟೇಷನ್ ಅಂದ್ರೆ ಡೆಬಿಲಿಟೇಷನ್. ಓಕೆ, ಎಕ್ಸಾಲ್ಟೇಷನ್ ಡೆಬಿಲಿಟೇಷನ್. ಓಕೆ, ಒನ್ ಮೋರ್. ಎಕ್ಸಾಲ್ಟೇಷನ್ ಅಂಡ್ ಡೆಬಿಲಿಟೇಷನ್. ಡೆಬಿಲಿಟೇಷನ್ ಉಚ್ಚ ನಾನು ಸ್ಪೂನರಿಸಮ್ ಆಗಿ ಡೆಲಿಬಿಟೇಷನ್ ಮಾಡಿದೆ. ಉಚ್ಚ ನೀಚ. ಓಕೆ, ಉಚ್ಚ ನೀಚ ಅಂತ ಹೇಳ್ತಾರೆ. ಸೊ ನೀಚ ಸ್ಥಾನ ಅಂತಂದ್ರೆ ಕೆಟ್ಟದಾಗ ಹೋಗ್ಬಿಡ್ತು ಅಂತ ಅಲ್ಲ ಅದು. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವ ತರ ಇರುತ್ತೆ ಅಂತಂದ್ರೆ ಅದ್ರದ್ದು ರೇಸ್ ನಿಮ್ಗೆ ಸ್ವಲ್ಪ ಕಡಿಮೆ ಬರುತ್ತೆ ಅಂತ. ಓಕೆ, ಇವಾಗ ತುಂಬಾ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಸನ್ ಎಕ್ಸಾಲ್ಟೇಷನ್ ಡೆಬಿಲಿಟೇಷನ್. ಸನ್ ಎಕ್ಸಾಲ್ಟೇಷನ್ ಡೆಬಿಲಿಟೇಷನ್ ಯಾವಾಗ? ಸನ್ ಅಂದ್ರೆ ಸೂರ್ಯ ಮೇಷ ರಾಶಿನಲ್ಲಿ ಇದ್ದಾಗ ಉಚ್ಚ ಸ್ಥಾನ ಎಕ್ಸಾಲ್ಟೇಷನ್. ಸೂರ್ಯ ಮೇಷ ರಾಶಿಗೆ ಯಾವಾಗ ಹೋಗೋದು? April 14th ಇಂದ May 14th. ಓಕೆ, ಲಾಂಗೆಸ್ಟ್ ಡೇಸ್, ಪೀಕ್ ಸಮ್ಮರ್, ಪೀಕ್ ಹೀಟ್ ಅಲ್ವಾ? ಸೂರ್ಯ ನೀಚ ಸ್ಥಾನಕ್ಕೆ ಹೋಗೋದು ಅಂದ್ರೆ ಡೆಬಿಲಿಟೇಷನ್ಗೆ ಹೋಗೋದು ಯಾವಾಗ? ತುಲಾ ರಾಶಿಗೆ ಹೋದಾಗ. ತುಲಾ ರಾಶಿಗೆ ಯಾವಾಗ ಹೋಗೋದು? ದೀಪಾವಳಿ ಟೈಮಲ್ಲಿ. ಡಾರ್ಕೆಸ್ಟ್ ನೈಟ್, ವಿಂಟರ್, ತುಂಬಾ ಜಾಸ್ತಿ ಹೊತ್ತು ಕತ್ಲಿರತ್ತೆ, ಹೀಟ್ ಕಮ್ಮಿ, ಚಳಿ ಇರತ್ತೆ. ಸೊ ಆ ಒಂದು ಪ್ಲಾನೆಟರಿ ರೇಸ್ ನಿಮ್ಗೆ ಕಡಿಮೆ ಬರುತ್ತೆ ಅಥವಾ ಜಾಸ್ತಿ, ಮ್ಯಾಕ್ಸ್ ಪವರ್ ಮೋಡ್, ಲೀಸ್ಟ್ ಪವರ್ ಮೋಡ್ ಅಂತ ಹೇಳ್ಬೋದು ಅಷ್ಟೇ. ಸೊ ಉಚ್ಚ ಸ್ಥಾನ ನೀಚ ಸ್ಥಾನ ಇಸ್ ದಟ್. ಸೊ ಉಚ್ಚ ಸ್ಥಾನ, ಈಗ ಫಾರ್ ಎಕ್ಸಾಂಪಲ್ ಗುರುಗ್ರಹ ಇಸ್ ಉಚ್ಚ ಸ್ಥಾನ ಅಂದ್ರೆ ಎಕ್ಸಾಲ್ಟೇಷನ್ಗೆ ಹೋಗ್ತವೆ ಇವಾಗ. ಓಕೆ, ಇನ್ ಫ್ಯೂ ಡೇಸ್ ಆಕ್ಚುಲಿ ಮೀನ್ ಟ್ರಾನ್ಸಿಟ್ ಆಲ್ರೆಡಿ ಆಗೋಗ್ಬಿಡಿದೆ. ಅಂಡ್ ಇನ್ನ ನೆಕ್ಸ್ಟ್ ಅಂದ್ರೆ ಕೆಲವು ಅಯನಾಂಶದ ಪ್ರಕಾರ, ಅಯನಾಂಶ ಇಸ್ ಅಗೇನ್ ನಿಮ್ಮ ಒಂದು ಏನ್ ಹೇಳ್ತಾರೆ ಈಕ್ವಿನಾಕ್ಸ್ ಇಂದ ಆಂಗ್ಯುಲರ್ ಶಿಫ್ಟ್ ಏನಿದೆ ಆ ಆಂಗಲ್ ನ ಅಯನಾಂಶ ಅಂತ ಹೇಳ್ತಾರೆ. ರಾಮನ ಅಯನಾಂಶ ತಗೊಂಡ್ರೆ ಆಲ್ರೆಡಿ ಆಗೋಗ್ಬಿಡಿದೆ ಟ್ರಾನ್ಸಿಟ್. ಇನ್ನೊಂದು ಲಹಿರಿ ಅಯನಾಂಶ ಅಂತ ಇದೆ, KP ಅಯನಾಂಶ. ಸೊ ಆ ಅಯನಾಂಶ ತಗೊಂಡ್ರೆ ಇನ್ನ ಟ್ರಾನ್ಸಿಟ್ ಆಗಿಲ್ಲ, June 2nd ಟ್ರಾನ್ಸಿಟ್ ಅಂತ ಇದೆ. ಓಕೆ, ಸೊ ಮೆನಿ ಲೇಯರ್ಸ್ ಈ ತರದ್ ಎಲ್ಲ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸುಮ್ಮನೆ ಇಟ್ ಇಸ್ ನಾಟ್ ಓಕೆ ಇಲ್ಲಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ, ಉಚ್ಚ ಸ್ಥಾನಕ್ಕೆ ಹೋದ್ರೆ ತುಂಬಾ ಒಳ್ಳೇದು, ನೀಚ ಸ್ಥಾನಕ್ಕೆ ಹೋದ್ರೆ ತುಂಬಾ ಕೆಟ್ಟದು, ಆತರ ಹೇಳಕ್ ತುಂಬಾ ತಪ್ಪು. ನೀಚ ಸ್ಥಾನ ಅಂತಂದ್ರೆ ಯು ಆರ್ ನಾಟ್ ಗೆಟಿಂಗ್ ಇನಫ್ ಆಫ್ ದಟ್ ರೇಸ್ ಅಥವಾ ಆ ಒಂದು ಪ್ಲಾನೆಟರಿ ಎನರ್ಜಿ ಏನಿದೆ ಅದು ನಿಮಗ್ ಸಾಕಷ್ಟು ಸಿಗ್ತಾ ಇಲ್ಲ. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಟಾಕಿಂಗ್ ಅಬೌಟ್ ಈಕ್ವಿನಾಕ್ಸ್ ಅಂಡ್ ಸಾಲಿನಾಕ್ಸ್ ಅಲ್ವಾ? ಅದ್ರದೂನು ಒಂದು ಹೆಂಗ್ ಬರುತ್ತೆ ದಟ್ ಆಂಗಲ್, ಆ ಆಂಗಲ್ ಶಿಫ್ಟ್ ಇದೆ, ಅದನ್ನ ಅಯನಾಂಶ ಅಂತ ಕರೀತಾರೆ ಕನ್ನಡದಲ್ಲಿ ಅಯನಾಂಶ. ಈ ಕನ್ನಡ, ಹಿಂದಿ, ಸಂಸ್ಕೃತ್ ಎಲ್ಲಾದ್ರಲ್ಲೂ ಅಯನಾಂಶ. ಅದೇ ಇವಾಗ ನೀವು ಕೇಳಿರ್ಬೋದು ಲಹಿರಿ ಅಯನಾಂಶ, ರಾಮನ ಅಯನಾಂಶ, KP ಅಯನಾಂಶ ಅಂತ ಅನ್ಕೊಂಡು. ಸೊ ದೀಸ್ ಆರ್ ದ ಥಿಂಗ್ಸ್. ಗಾಟ್ ಇಟ್. ಅಂದ್ರೆ ಈಕ್ವಿನಾಕ್ಸ್ ಅಂದ್ರೆ ಈಕ್ವಲ್ ಡೇ ಅಂಡ್ ನೈಟ್, ಸಾಲಿನಾಕ್ಸ್ ಅಂದ್ರೆ ಲಾಂಗರ್ ಡೇಸ್ ಅಂಡ್ ದೆನ್ ಶಾರ್ಟರ್ ನೈಟ್ಸ್. ಅದು ಬರೀ ಸನ್ ಅಷ್ಟೇ ಅಲ್ಲ, ಎಲ್ಲಾ ಪ್ಲಾನೆಟ್ಸ್ಗೂ ಅದು ಅಪ್ಲೈ ಆಗದೆ ಅಂಶ. ಎಸ್, ಅಂಡ್ ಆಲ್ಸೋ ಈ ಸೈಡ್ ರಿಯಲ್ ಅಂತ ಹೇಳ್ತಾರೆ ನಿಮ್ಗೆ. ಯಾವಾಗ ಅಂತ ಹೇಳಿದ್ರೆ ಸೈಡ್ ರಿಯಲ್ ಅಂಡ್ ಮೂನ್ ಆಕ್ಸಸ್ ಇಟ್ ವಾಸ್ ಎಕ್ಸಾಕ್ಟ್ಲಿ ಸೇಮ್. ಅವಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅವಾಗ ಅಯನಾಂಶ ವಾಸ್ 0. ಆಯ್ತಾ? ಸೊ ಈಗ ನಮ್ಗೆ ಏನಾಗತ್ತೆ, ಈಗ ವೆಸ್ಟರ್ನ್ ಆಸ್ಟ್ರಾಲಜಿನಲ್ಲಿ ನಮ್ಗೆ ಹೇಳ್ತಾರಲ್ಲ April 22nd ಇಂದ May 22nd ವರ್ಗು ಇಟ್ ಇಸ್ ಏರೀಸ್ ಅಂತ ಹೇಳ್ತಾರೆ, ಅಥವಾ ಇನ್ಯಾವುದೋ ಒಂದು ಟಾರಸ್, ಸಾರಿ April 22nd ಇಂದ May 22nd ವರ್ಗು ಟಾರಸ್ ಅಂತ ಹೇಳ್ತಾರೆ. ಬಟ್ ದೆನ್ ಅದ್ ನಾವು ನೋಡ್ತು ಅಂತಂದ್ರೆ May 14th ವರ್ಗುನುವೆ ನಾವು ಚಂದ್ರನ ಇದರಿಂದ ಪ್ರಕಾರ ನೋಡ್ತು ಅಂತ ಹೇಳಿದ್ರೆ ಸೂರ್ಯ ಇನ್ನ ಮೇಷ ರಾಶಿನಲ್ಲೇ ಇರ್ತಾನೆ. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್, ಆ ಶಿಫ್ಟ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಟ್ ಸೈಡ್ ರಿಯಲ್ ಅಂಡ್ ಇದು ಅಯನಾಂಶ ಶಿಫ್ಟ್ ಇಂದ ಆತರ. ಸೊ ಎಸ್, ಎಲ್ಲ ಇಟ್ ಇಸ್ ಸೋ ಮಚ್ ಆಫ್ ಕ್ಯಾಲ್ಕುಲೇಷನ್, ಬೇಸಿಕ್ಲಿ ತುಂಬಾ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ ಇರುತ್ತೆ.
ಇಷ್ಟೆಲ್ಲ ಮೊಡಾಲಿಟೀಸ್ ಇದೆಯಲ್ಲ, ನಾವು ಕೊನೆ ಪ್ರಶ್ನೆ ಯಾವ್ದು ಪಿಕ್ ಮಾಡ್ಬೇಕು ಯಾವ್ದು ಬಿಡ್ಬೇಕಂತ. ಬಿಕಾಸ್ ಪ್ಲಾನೆಟ್ ಇನ್ಫ್ಲೂಯೆನ್ಸ್ ಒಂದ್ ಕಡೆ, ಅಕಾಶಿಕ್ ಅಂತೆ, ಟ್ಯಾರೋ ಅಂತೆ, ಗ್ರಾಫಾಲಜಿ ಅಂತೆ. ಲೈಕ್ ಐ ಮೀನ್ ಅಗೇನ್ ಆಲ್ ಆಫ್ ದಿಸ್ ಇಸ್ ಕಮಿಂಗ್ ಬ್ಯಾಕ್ ಟು ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಆಕ್ಸೆಸ್ ಮಾಡಕ್ ಟೂಲ್ಸ್. ಓಪನ್ ಅಡ್ವಾನ್ಸ್ ಓಪನ್ ಎಲ್ಲ ದೇವ್ರ ಪೂಜೆ, ಮಂತ್ರ. ಆಲ್ ಆಫ್ ಇಟ್. ಎಸ್. ಸೊ ದೇವ್ ಪೂಜೆ ಆಗ್ಲಿ, ಮಂತ್ರ ಆಗ್ಲಿ, ಎಲ್ಲದಕ್ಕೂ ಇವಾಗ ಪ್ರತಿಯೊಂದಕ್ಕೂ ವೈಬ್ರೇಷನ್ಸ್ ಇರುತ್ತೆ. ದಿಸ್ ಇಸ್ ಆಲ್ಸೋ ಇನ್ನೂ ಒಂದು ಎಕ್ಸ್ಪೆರಿಮೆಂಟ್ ಇದ್ರದ್ದು ಇದೆ. ಏನು ಅಂತ ಹೇಳಿದ್ರೆ, ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಓಕೆ ಕಟ್ ಮಾಡ್ಬಿಟ್ಟು ಅದಕ್ಕೆ ಮುಂದೆ ಬಲೂನ್ ಹಾಕ್ಬೇಕು. ಬಲೂನ್ ಇಸ್ ಲೈಕ್ ಎನಿ ಎಲಾಸ್ಟಿಕ್ ಮಟೀರಿಯಲ್. ಬಲೂನ್ ನ ಸ್ಟ್ರೆಚ್ ಮಾಡಿ ಫುಲ್ ಸ್ಟ್ರೆಚ್ ಮಾಡಿ ಹಾಕಿ, ಅದ್ರ ಮೇಲೆ ಒಂದು ಮಿರರ್ ಹಾಕಿ, ಅಂಡ್ ದೆನ್ ಒಂದು ಪೈಪ್ ಇಂದ ಲೇಸರ್ ಅದಕ್ಕೆ ಅಟ್ಯಾಚ್ ಮಾಡ್ತು ಅಂತ ಹೇಳಿದ್ರೆ, ಬೇಸಿಕಲಿ ದಟ್ ಲೇಸರ್, ನೀವು ಏನ್ ಮಾತಾಡ್ತೀರಲ್ಲ, ಬಾಟಲ್ ಒಳಗಡೆ ಏನ್ ಮಾತಾಡ್ತೀರಾ, ಆ ವೈಬ್ರೇಷನ್ ಇದಾಗಿ ದಟ್ ಮಿರರ್ ಇಂದ ಇಟ್ ವಿಲ್ ಕ್ರಿಯೇಟ್ ಪ್ಯಾಟರ್ನ್ಸ್ ಆನ್ ಅ ವಾಲ್. ಓಕೆ, ಸೊ ಅದನ್ನ ನೀವು ಓಂ ಅಂತ ಹೇಳಿದಾಗ ಇನ್ಫಿನಿಟಿ ಪ್ಯಾಟರ್ನ್ ಬರುತ್ತೆ. ಸೊ ಸೌಂಡ್, ಎವ್ರಿ ಸಿಂಗಲ್ ಸೌಂಡ್ ವೇವ್ ಹ್ಯಾಸ್ ಲೈಕ್ ಏನಂತಾರೆ, ಎನರ್ಜಿ ಇರುತ್ತೆ, ವೈಬ್ರೇಷನ್ಸ್ ಇರುತ್ತೆ, ಫ್ರೀಕ್ವೆನ್ಸೀಸ್ ಇರುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್, ಅದಕ್ಕೆ ಈ ತರದ್ದು ಎಷ್ಟೊಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ಸ್ ಯು ಕ್ಯಾನ್ ಆಕ್ಚುಲಿ ಡೂ ಅಟ್ ಹೋಮ್. ಇದನ್ನ ಹುಡುಕ್ಬೋದು ನೀವು. ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನ ಮಾಡಿರ್ತಾರೆ ಈ ತರದ ಎಕ್ಸ್ಪೆರಿಮೆಂಟ್ಸ್. ಸೌಂಡ್ ಥಿಯರಿ, ಫ್ರೀಕ್ವೆನ್ಸೀಸ್ ಮೆಷರ್ ಮಾಡೋದಕ್ಕೆ. ಇನ್ನೊಂದೇನು, ಒಂದೇ ತರ ಫ್ರೀಕ್ವೆನ್ಸಿ ಇದ್ರೆ ಮಾತ್ರ ನೀವು ಅಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳ್ಬೋದಲ್ವಾ. ಇವಾಗ ಶು ಟೇಕ್ ಇಟ್ ವೆರಿ ಏನಂತಾರೆ, ಇವಾಗ ನೀವು ಆರ್ಜ ಅಲ್ವಾ, ನೀವು ನಾನು ರ್ಯಾಪಿಡ್ ರಶ್ಮಿ ಶೋ ಕೇಳಬೇಕು ಅಂತಂದ್ರೆ ನಾನು ನೀವು ಯಾವ ರೇಡಿಯೋ ಚಾನೆಲ್ ಅಲ್ಲಿ ಮಾತಾಡ್ತೀರೋ ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಇನ್ ಮಾಡಬೇಕು. ಬೇರೆ ಚಾನೆಲ್ ಟ್ಯೂನ್ ಮಾಡಿದ್ರೆ ನಾನು ನಿಮ್ಮ ಮಾತು ಕೇಳೋದಕ್ಕೆ ಆಗೋದಿಲ್ಲ. ಕರೆಕ್ಟ್? ಸೊ ಮ್ಯಾನಿಫೆಸ್ಟೇಷನ್ ಆಲ್ಸೋ ಹಾಗೇನೆ, ನಾವು ಯಾವ ಫ್ರೀಕ್ವೆನ್ಸಿನಲ್ಲಿ ಅಟ್ರಾಕ್ಟ್ ಮಾಡಬೇಕು ಆ ಫ್ರೀಕ್ವೆನ್ಸಿಗೆ ಶುಡ್ ಟ್ಯೂನ್ ಅವರ್ ಸೆಲ್ಸ್. ಹೆಂಗ್ ಮಾಡೋದು? ಅಗೇನ್ ಆಲ್ ದೀಸ್ ಟೂಲ್ಸ್, ಅಗೇನ್ ಸಬ್ ಕಾನ್ಶಿಯಸ್ ಮೈಂಡ್ ಕ್ಲಿಯರ್ ಆಗಬೇಕು, ದೆನ್ ಯುವರ್ ಬಯೋ ಫ್ರೀಕ್ವೆನ್ಸೀಸ್ ಮ್ಯಾಟರ್, ದೆನ್ ಇದೆ ಎಲ್ಲ ಫುಲ್ ಕ್ಲಿಯರ್ ಆಗಿ, ದೆನ್ ವೆನ್ ಯು ಆಕ್ಚುಲಿ ಸ್ಟಾರ್ಟ್ ಟು ವೈಬ್ರೇಟ್ ಇನ್ ದಟ್ ಫ್ರೀಕ್ವೆನ್ಸಿ, ಯು ವಿಲ್ ಅಟ್ರಾಕ್ಟ್ ವಾಟ್ ಎವರ್ ಯು ವಾಂಟ್. So you're a magnet. So you are attracting shit andre because you are that inside. So if Inside. you're attracting good because that is clean inside. Yes. So ಇದೇನಿದು ಬಯೋ ಫ್ರೀಕ್ವೆನ್ಸಿ? ಇನ್ನೊಂದು ಚಾಪ್ಟರ್ ಓಪನ್ ಮಾಡಿದ್ರ ಈಗ. ಬಯೋ ಫ್ರೀಕ್ವೆನ್ಸಿ ಅಂದ್ರೆ ಬಯೋರಿದಮ್ಸ್ ಅಂತ ಹೇಳ್ಬೋದು. ನಮ್ಮ ಒಂದು ಫ್ರೀಕ್ವೆನ್ಸಿ ಏನಿದೆ, ಈಗ ಕೆಲವು ಡ್ರಮ್ ಬೀಟ್ಸ್ ನೀವು ಕೇಳ್ಬೋದು, ಆಲ್ಫಾ ಫ್ರೀಕ್ವೆನ್ಸಿ, ಆಲ್ಫಾ ಡೀಪ್ ಸ್ಲೀಪ್ ಮೋಡ್, ಇನ್ನೇನೋ ಅದು ಇದು ಅಂತ ಅಂದ್ಬಿಟ್ಟು ನೀವು ಕೇಳಿರ್ತೀರ ಈ ತರ ವರ್ಡ್ಸ್. ಸೊ ಕೆಲವು ಫ್ರೀಕ್ವೆನ್ಸೀಸ್ ಏನಾಗುತ್ತೆ, ಇಟ್ ವಿಲ್ ಡೈರೆಕ್ಟ್ಲಿ ಟಾರ್ಗೆಟ್ ಯೋರ್ ಸ್ಪೆಸಿಫಿಕ್ ಲೈಕ್ ಪಾರ್ಟ್ಸ್ ಆಫ್ ಯೋರ್ ಮೈಂಡ್ಸ್. ಓಕೆ, ಅಂಡ್ ಇಟ್ ವಿಲ್ So idna these things are also developed. I have my mentor also, Ajay anta anbittu. He actually develops these frequencies. He has worked with many defense forces and idu alli kuda ಅವರು ಯೂಸ್ ಮಾಡ್ತಾರೆ ಈ ಬಯೋ ಫ್ರೀಕ್ವೆನ್ಸೀಸ್. ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಸ್ಪೆಸಿಫಿಕ್ ಟಾರ್ಗೆಟ್, ಈಗ ತಲೆನೋವು ಇತ್ತು ಅಂತ ಹೇಳಿದ್ರೆ, ಯು ಕ್ಯಾನ್ ಆಕ್ಚುಲಿ ಕ್ಯೂರ್ ವಿತ್ ದೋಸ್ ಕೈಂಡ್ ಆಫ್ ಡ್ರಮ್ ಬೀಟ್ಸ್ ಅಂಡ್ ಸೌಂಡ್ಸ್.